ಫೈನಲಿ ಫ್ರೆಂಡ್ಸ್, ನಾನು ಮಾಡಿರುವಂತಹ ನ್ಯೂ ಟ್ರೆಂಡಲ್ಲಿ ಇರುವಂತಹ ಉಂಡೆ ಎಗ್ ಜೊತೆ ಆಮ್ಲೆಟ್ ಎಷ್ಟು ಸೂಪರಾಗಿ ಬಂದಿದೆ ಅಂತಂದರೆ ನೀವು ಲೈಫಲ್ಲೇ ಕಂಡು ಕೇಳಿರೋದ ನೋಡಿರೋದ ರೀತಿನಲ್ಲಿದೆ. ಬನ್ನಿ ತೋರಿಸ್ತೀನಿ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ನಾನು ಆಲ್ಮೋಸ್ಟ್ ನೈಟ್ ಆ್ಯಂಡ್ ಈವ್ನಿಂಗ್ ಇನ್ನೇನು ಮಧ್ಯದಲ್ಲಿದ್ದೀನಿ. 7 o'clock ನೈಟ್ ಅಂತ ಹೇಳ್ಬೋದು. ಈಗ ಬಂದು ಜಸ್ಟ್ 6:30 ಆಗಿದೆ. ಇನ್ನೂ ಹಾಫ್ ಆನ್ ಅವರ್ ಇದೆ ನೈಟ್ ಆಗೋದಕ್ಕೆ. 6:30 ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಟೈಮೇ ಆಗಲಿಲ್ಲ, ಸಿಕ್ಕಾಪಟ್ಟೆ ಕೆಲಸ, ಮನೆ ಹತ್ರ ಹೋಗೋದು ಬರೋದು, ಅಡುಗೆ ತಿಂಡಿ ಕೆಲಸ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ಟೈಮೇ ಆಗಲಿಲ್ಲ. ಹಂಗೂ ಅಲ್ಲಿ ಎಲ್ಲ ಕೆಲಸ ಹೆಂಗಿದೆ, ಹೆಂಗೆ ನಡೀತಾ ಇದೆ, ಎಷ್ಟು ಬಂದಿದೆ ಅದನ್ನೆಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರೆ ಅದನ್ನು ಕೂಡ ತೋರಿಸೋದಕ್ಕಾಗಲಿಲ್ಲ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ನೆನೆಯಿಂದ ಸಿಕ್ಕಾಪಟ್ಟೆ ಕೆಲಸ, ನನಗಿಂತ ಹೆಚ್ಚಾಗಿ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಟ್ಟೈತಿ. ಅವ್ರಿಗೆ ಕೂತ್ಕೊಳ್ಳೋಕ್ಕೂ ಪುರ್ಸೋತಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕೂ ಪುರ್ಸೋತಾಗ್ತಾಯಿಲ್ಲ. ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಕೂತ್ಕೊಬಿಡೋಣ. ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ನಾವು ಏನು ಅಂದ್ಕೊಂಡಿದ್ದು ಸಡನ್ನಾಗಿ ಅದು ಮನೆ ಕೆಲಸ ಇಡ್ಸೋಂಗೆ ಇರಲಿಲ್ಲ. ಸ್ವಲ್ಪ ಮನೆ ಮಾಡಿಸ್ಬೇಕು ಅಂತ ಇತ್ತು, ಬಟ್ ಸ್ವಲ್ಪ ನಿಧಾನ ಅಂತ ಇತ್ತು. ಈಗ ಸಡನ್ಲಿ ನಾವು ಪೂಜೆ ಮಾಡಿಸಿದ್ದು ಕೂಡ ಏನು ಕಾರಣ ಅಂತ ಹೇಳಿದ್ರೆ, ಇನ್ನು 16ನೇ ತಾರೀಕು ಬಂತು ಅಂತ ಅಂದರೆ ಧನುರ್ಮಾಸ ಹುಟ್ಬಿಡುತ್ತೆ ಅಲ್ವಾ. ಸೊ ಧನುರ್ಮಾಸ ಹುಟ್ಟಿದ್ರೆ ಇನ್ನು ಜನವರಿ ಆಲ್ಮೋಸ್ಟು ಎಂಡ್ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಪೂಜೆ ಒಂದು ಮಾಡಿಸ್ಬಿಡೋಣ. ಒಂದು ನಿಲ್ಲಿಸ್ಬಿಟ್ಟು ಅಂದರೆ ಬಾಗಿಲು ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ಕೊಬಿಡೋಣ. ಅದಾದಮೇಲೆ ನಿಧಾನಕ್ಕೆ ಕೆಲಸ ಇಡ್ಸಿದ್ರು ಆಗುತ್ತೆ ಅಂತ ಹೇಳಿ ಶುರು ಮಾಡಿಸಿದ್ದು. ಕೆಲಸದವ್ರೂ ಹಂಗೆ ಹೇಳಿದ್ದು. ಅವರೆಲ್ಲ ಬೇರೆ ಕಡೆ ಮಾಡ್ತಿದ್ವಿ, ಅದನ್ನು ಕಂಪ್ಲೀಟಾಗಿ ಮುಗಿಸಿ ಇನ್ನೊಂದು ವೀಕ್ ಆ್ಯಂಡ್ 10 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ, ಅದನ್ನು ಮುಗಿಸಿ ಬಂದು ಇಲ್ಲಿ ಮಾಡ್ತೀನಿ ಅಂತ ಹೇಳಿದ್ದು. ಸೊ ಸರಿ ಅಂತ ಹೇಳಿ ನಾವು ಕೂಡ ಪೂಜೆ ಒಂದು ಮಾಡಿಕೊಟ್ಬಿಟ್ಟು ಇವಾಗ ಒಂದು ನಿಲ್ಲಿಸ್ಬಿಟ್ಟು ಅದಾದಮೇಲೆ ಶುರು ಮಾಡಿಕೊಡೋರಂತೆ ಅಂತ ಹೇಳಿ ಅರ್ಜೆಂಟಾಗಿ ಒಂದಷ್ಟು ಸಾಮಾನೆಲ್ಲನೂ ತರಿಸಾಕಿ, ಮೆಟೀರಿಯಲ್ಸ್ ಎಲ್ಲ ತರಿಸಾಕಿ ಒಂದೇ ಒಂದು ಬಾಗಿಲು ನಿಲನ ರೆಡಿ ಮಾಡಿಸಿ ನಿಲನ ನಿಲ್ಲಿಸಿದ್ದು. ಬಟ್ ಏನೋ ಗೊತ್ತಿಲ್ಲ, ಅವರು ಕೆಲಸನ ಶುರು ಮಾಡ್ಕೊಬಿಟ್ರು. ಅವರು ಕೆಲಸ ಶುರು ಮಾಡಿಕೊಂಡ್ರು. ಹೆಂಗಾಗಿದೆ ಅಂತಂದರೆ, ಏನೂ ರೆಡಿ ಮಾಡ್ಕೊಂಡಿಲ್ಲ. ಒಂದಷ್ಟು ಸಾಮಾನುಗಳೆಲ್ಲ ತರಿಸಾಕಬೇಕಾಗಿದೆ. ಮತ್ತು ಕಿಟಕಿಗಳು ರೆಡಿ ಇಲ್ಲ, ಬಾಗಿಲುಗಳು ರೆಡಿ ಇಲ್ಲ. ಹಸ್ಬೆಂಡ್ಗೆ ಅದೇನೇ ಟೆನ್ಷನ್ ಆಗಿಬಿಟ್ಟೈತೆ. ಅವ್ರು ಮೊನ್ನೆಯಿಂದ ಕೆಲಸ ಶುರು ಮಾಡೋರೆ, ಒಂದನ್ನೆಲ್ಲ ನಿಲ್ಲಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ಟಡ ಎಲ್ಲನೂ ಕಟ್ಕೊಂಡು ಎತ್ಕೋತಾ ಇದ್ದಾರೆ. ಇವಾಗ ಅದಕ್ಕೆ ಏನು ಬೇಕಾಗಿರೋದು, ಈಗ ಒಂದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ರೂ ಕಿಟಕಿಗಳು ಬೇಕೇ ಬೇಕು ಅಲ್ವಾ. ಮಧ್ಯದಲ್ಲಿ ಕಿಟಕಿಗಳು ನಿಲ್ಸೋಕ್ಕೆ ಕಿಟಕಿಗಳು ರೆಡಿ ಇಲ್ಲ. ಅದು ಟೆನ್ಷನ್ ಆಗಿಬಿಟ್ಟು ನೆನ್ನೆಯಿಂದ ಅದರಲ್ಲೇ ಓಡಾಡ್ತವ್ರೆ. ರಾತ್ರಿ 8:30, 9 ಹೋಗಿ ಕಿಟಕಿಗಳಿಗೆ ರಾಡ್ಗಳನ್ನ ಕೊಡಬೇಕಲ್ವ, ಅದನ್ನು ಹೋಗಿ ಆರ್ಡರ್ ಮಾಡಿ ಬಂದಿದ್ದರು. ಅದು ಬೆಳಿಗ್ಗೆ ಬಂತು. ಮತ್ತು ಕಿಟಕಿಗಳನ್ನೂ ಅಷ್ಟೇ ಇವ್ರಿಗೆ ಆಚಾರ್ಯವ್ರಿಗೆ ಒಂದು 4 ಕಿಟಕಿ ಅಂದರೆ ಒಂದು ಮನೆಗೆ ಬೇಕಲ್ಲ, ಒಂದು ಹಾಲ್ ಆ್ಯಂಡ್ ರೂಮ್ ಮತ್ತು ವಾಶ್ರೂಮ್ ಮತ್ತು ಕಿಚನ್, ಇಷ್ಟಿಗೆ 4 ಕಿಟಕಿ ಬೇಕಲ್ವ. ಅಷ್ಟನ್ನಾದರೂ ರೆಡಿ ಮಾಡಿಸಿ ಈಗ ಸದ್ಯಕ್ಕೆ ತಲುಪಿಸು, ಈಗ ನಾಳೆ ಕಿಟಕಿಗಳನ್ನ ಕೂರಿಸ್ಬೇಕು ಅಂತ ಹೇಳಿ ಫೋರ್ಸ್ ಮಾಡಿ ಅಲ್ಲೇ ನಿಂತ್ಕೊಂಡು ಅದನ್ನು ಮಾಡಿಸ್ಕೊಂಡು ಬಂದು ಹಾಕಿದ್ರು. ಮತ್ತು ನಾಳೆ ಒಂದು 3-4 ಬಾಗಿಲುಗಳನ್ನು ಕೂಡ ರೆಡಿ ಮಾಡಿಸಿ ಬೇಗ ಕೊಡಿ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟೈತೆ. ಅದಾದಮೇಲೆ ಮೆಟೀರಿಯಲ್ಸ್ಗಳು ಅಷ್ಟೇ, ಎಲ್ಲನೂ ನಾವು ಹೇಳಿದ ಟೈಮ್ಗೆ ಆನ್ ಟೈಮ್ಗೆ ಬರೋಲ್ಲ. ಎಲ್ಲದಕ್ಕೂ ಸ್ವಲ್ಪ ಬೇಗನೆ ಪ್ರಿಪೇರ್ ಆಗಿರಬೇಕು, ಬೇಗನೆ ತಂದಾಕಬೇಕು. ಅದು ಎವ್ರಿ ಟೆನ್ಷನ್ ಆಗಿಬಿಟ್ಟೈತೆ ಯಜಮಾನ್ರಿಗೆ. ಅವರಂತೂ ಮನೆಯೇ ಸೇರಿಲ್ಲ. ಹಂಗೂ ಆ ಮನೆ ಹತ್ರ ಹೋಗೋಣ, ಅವ್ರ ಹತ್ರ ಮೆಷರ್ಮೆಂಟ್ ಎಲ್ಲ ಏನಿದೆ, ಚದ್ರಾಗಿದ್ರ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನು ನಿಜವಾಗ್ಲೂ ನನಗೆ ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ. ಹಂಗಾಗಿ ಅವರಿದ್ದಾಗಲೇ ಹೋಗಿ ಅದನ್ನೆಲ್ಲ ಕೇಳೋಣ ಅಂತಂದರೆ ಅಷ್ಟು ಫ್ರೀ ನಿಜವಾಗ್ಲೂ. ಈ ಟೈಮಲ್ಲಿ ನಾನೇನಾದರೂ ಫೋನ್ ತಗೊಂಡೋದ್ರೆ ನನಗೆ ಒಂದು ತಟ್ಟು ಕಳಿಸ್ತಾರೆ. ಹೋಗತ್ಲ ಕಡೆಗೆ ನನ್ನ ಕಷ್ಟ ನನಗೆ. ಈಗ ಮನೆ ಏನು ಕಟ್ಟಡ ಕಟ್ತವ್ರೆ, ಅದಕ್ಕೆ ಬೇಕಾಗಿರುವಂಥ ಒಂದು ಸಾಮಾನುಗಳನ್ನ ಜೋಡ್ಸೋಕ್ಕಾಯ್ತಲ್ಲ ನನ್ನ ಕೈಲಿ ಅಂತ ನಾನು ಪರದಾಡ್ತಿದ್ರಿ. ಫೋನ್ ಹಿಡ್ಕೊಬಂದವಳೆ ಹೇಳು ಅಂತ ಹೇಳಿ. ಹಂಗಾಗಿ ಹೋಗಿಲ್ಲ. ಹೋದ್ರೂ ಏನಾಗುತ್ತೆ ಗೊತ್ತಾ, ಅವ್ರು ಅಲ್ಲಿರೋದೇ ಇಲ್ಲ. ಅಲ್ಲಿ ಅವರೇ ಅಂತ ಹೇಳಿ ಒಂದು ಕ್ಷಣ ಅಲ್ಲಿ ಗಾಡಿ ನಿಂತಿರುತ್ತೆ, ಇನ್ನೊಂದು ಕ್ಷಣಕ್ಕೆ ನಿಂತಿರಲ್ಲ. ಬರೀ ಓಡಾಡೋದು ಸಿಕ್ಕಾಪಟ್ಟೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಎರಡೂ ಕಡೆ ಸಿಕ್ಕಾಪಟ್ಟೆ ಪ್ರೆಷರ್ ತೊಗೋತವ್ರೆ.
ಹೇಳಿದ್ನಲ್ಲ, ನಾವು ಅಂದ್ಕೊಂಡಿರಲಿಲ್ಲ. ಹಂಗೆ ಅಂದ್ಕೊಂಡಿದ್ದಿದ್ರೆ ಮೇ ಬಿ ಎಲ್ಲನೂ ಮುಂಚಿತವಾಗಿ ಯೋಚನೆ ಮಾಡಿ ರೆಡಿ ಮಾಡ್ಕೊಬೋದಾಗಿತ್ತು. ಅವ್ರೂ ಹೇಳಿ ಡೇಟು ಬೇರೆ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಇವಾಗ ಅವ್ರು ಮಾಡ್ತೀನಿ ಅಂತಂದಾಗ ಮಾಡಿಸ್ಕೋಬೇಕಲ್ವ, ಬೇಗ ಬೇಗ ಮುಗಿಸಿದ್ರೆ ನಮಗೇ ಒಳ್ಳೇದಲ್ವ, ಮಾಡಲಿ ಅವರು ಅಂತ ಹೇಳಿ ರಿಸ್ಕ್ ತೊಗೋತಾ ಇದ್ದಾರೆ. ಆ್ಯಂಡ್ ಅಷ್ಟು ಫ್ಲೋರಿಗೆ ಸಾಮಾನುಗಳೆಲ್ಲನೂ ತಲುಪಿಸೋದು ಕೂಡ ಸಿಕ್ಕಾಪಟ್ಟೆ ಹಿಂಸೆ ಐತೈತೆ. ದಿನದಲ್ಲಿ 3 ಜನ 4 ಜನ ಅವರೇ ಎಕ್ಸ್ಟ್ರಾ ಮೆಂಬರ್ಸ್ ಬರ್ತಾವ್ರೆ. ಈ ಗಾರೆ ಕೆಲಸದವ್ರು ಅಲ್ಲದೇ ಅವ್ರನ್ನ ಎಕ್ಸ್ಟ್ರಾ ನಾವು ಕರೆಸ್ತಾ ಇರೋದು. ಈಗ ಗಾರೆ ಕೆಲಸದವ್ರದ್ದೆಲ್ಲ ಕಾಂಟ್ರಾಕ್ಟ್ ಇರುತ್ತೆ, ಪರವಾಗಿಲ್ಲ. ಈ ಏನು ಅದನ್ನೆಲ್ಲ ಮೆಟೀರಿಯಲ್ ಎಲ್ಲ ಮೇಲೆಗಡೆ ಹಾಕ್ಬೇಕಲ್ವ, ಜಲ್ಲಿ ಆಗಿರ್ಬೋದು, ಡೆಸ್ಟ್ ಆಗಿರ್ಬೋದು, ಮತ್ತು ಇಟ್ಕೆಗಳಾಗಿರ್ಬೋದು, ಅದನ್ನೆಲ್ಲ ಮೇಲಕ್ಕೆ ರೀಚ್ ಮಾಡಿಸ್ಬೇಕಲ್ವ. ಅದು 2 ಫ್ಲೋರ್ 3 ಫ್ಲೋರ್ಗೆ ಹೋಗಬೇಕು ಅಂತ ಅಂದರೆ ಸುಸ್ತು ಕೂಡ ಆಗುತ್ತೆ. ಹಂಗಾಗಿ ಶಿಫ್ಟಿಂಗ್ ಮಿಷಿನ್ನ ಹುಡುಕ್ತಾ ಇದ್ದಾರೆ, ಅದೂ ಕೂಡ ಸಿಗ್ತಾಯಿಲ್ಲ. ಅದನ್ನೇ ಆಗಲೇ ಹೇಳಿದ್ನಲ್ಲ, ಎಲ್ಲ ಆನ್ ಟೈಮ್ಗೆ ನಮಗೆ ಬೇಕು ಅಂದ ತಕ್ಷಣ ಸಿಗೋಲ್ಲ. ಎಲ್ಲನೂ ಮುಂಚಿತವಾಗೇ ಪ್ರಿಪೇರ್ ಆಗಿ ಅದನ್ನೆಲ್ಲ ಬುಕ್ಕಿಂಗ್ ಮಾಡಿಕೊಂಡು ಬಿಟ್ಕೊಂಡಿರಬೇಕು. ಏನು ಮಾಡೋಕ್ಕಾಗಲ್ಲ, ಸಮಯ ಸಂದರ್ಭ ಹೀಗೆ ಇರಲ್ಲ ಅಲ್ವಾ. ಹಂಗಾಗಿ ಬೆಳಗ್ಗೆಯಿಂದ ಇವಾಗ 6:30 ಇಷ್ಟೋ ತನಕ ಬಂದಿಲ್ಲ. 3:45 ನಾನು ಫೋನ್ ಮಾಡಿ ಕರೆಸಿ ಒಂದು ಸ್ವಲ್ಪ ಊಟನಾದರೂ ತಿನ್ಕೊಂಡೋಗಿ ಅಂತ ಹೇಳಿ ಗಿಂಜಾಡ್ದೆ ಅಂತ ಹೇಳಿ ಬಂದು ಮನೆಗೆ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿದ್ದು ಬಿಟ್ಟರೆ ಮನೆ ಕಡಿಕೆ ಬಂದಿಲ್ಲ. ನನಗೆ ಈ ಕೆಲಸದ ಕಡೆ ಅರ್ಧ ಟೆನ್ಷನ್ ಆದರೆ ಇವ್ರ ಕಡೆ ಒಂದು ಸ್ವಲ್ಪ ಟೆನ್ಷನ್ ಇದು ಮುಗಿಯೋ ತನಕ. ಊಟ ಆನ್ ಟೈಮ್ಗೆ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ. ಬೆಳಗ್ಗೆ 5:15 ಎದ್ದಿರೋದು, ರಾತ್ರಿ 11:30 ಮಲ್ಕೊಂಡಾಗ 11:30 ಮಲ್ಕೊಂಡು ಬಿಗ್ ಬಾಸ್ ಮುಗ್ದು ಒಂದು ½ ಆನ್ ಅವರ್ ಮೇಲೇ ಆಗಿತ್ತು ಮಲ್ಕೊಂಡಾಗ. ಅಲ್ಲಿ ಸ್ವಲ್ಪ ಎಲ್ಲ ಸಾಮಾನುಗಳೆಲ್ಲ ನೋಡ್ಕೋಬೇಕಲ್ವ ಹೋಗಿ. ಹಂಗಾಗಿ 1 ಮಿನಿಟ್, ಸಾಮಾನುಗಳೆಲ್ಲ ನೋಡ್ಕೋಬೇಕಲ್ವ. ಹಂಗಾಗಿ ಅಷ್ಟರ ತನಕ ಎಚ್ಚರ ಇರ್ತಾರೆ. ಇನ್ನು ಮತ್ತೆ ಬೆಳಗ್ಗೆನೂ ಅಷ್ಟೇ, ಬೆಳಗಾನ ಸರಿಯಾಗಿ ನಿದ್ದೆನೂ ಮಾಡಲ್ಲ ಅಂತ ಹೇಳ್ಕೊಳ್ಳಿ. ಅಲ್ಲಿ ಸಾಮಾನೆಲ್ಲ ನೋಡ್ಕೊತಾ ಇರಬೇಕು ಅಂತ ಹೇಳಿ. ಆ್ಯಂಡ್ ಬೆಳಗ್ಗೆ 5:15 ಎದ್ದಿರೋದು. ಮನೆ ಕಡೆಗೆ ಹಾಜರಿಲ್ಲ. ಅದೇ ಬೆಳಗ್ಗೆ ಸ್ವಲ್ಪ ತಿಂಡಿ ತಿನ್ಕೊಂಡೋದ್ರು, ಮಧ್ಯಾಹ್ನ ಸ್ವಲ್ಪ ಬಂದು ಊಟ ಮಾಡ್ಕೊಂಡು ಹೋಗಿರೋದು ಅಷ್ಟೇ ಫ್ಯಾಮಿಲಿ, ಇನ್ನೇನಿಲ್ಲ. ನಿನ್ನೆ ಮೊನ್ನೆಯಿಂದ ಇದೇ ಆಗೈತೆ. ಇವಾಗ ನನ್ನ ಕೆಲಸನೂ ಕೂಡ ಐತೆ. ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಓಡಾಡಿಕೊಂಡು ನನಗೂ ಕೂಡ ಸ್ವಲ್ಪ ತಲೆನೋವು ಎಲ್ಲ ಇಟ್ಪೆನೆಲ್ಲ ಬಂದು ಟ್ಯಾಬ್ಲೆಟ್ನಿಗೆ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೈತೆ. ಇವಾಗ ಸ್ವಲ್ಪ ಬಟ್ಟೆ ಐತೆ, ಬಟ್ಟೆ ಮಡ್ಚ್ಕೋಬೇಕು. ಈಗ ಮೊದಲು ಹೋಗ್ಬಿಟ್ಟು ನನ್ನ ಮಗನ ಕರ್ಕೊಬಂದ್ಬಿಡ್ತೀನಿ ಟ್ಯೂಷನಿಂದ. ಅವನನ್ನು ಕರ್ಕೊಬಂದ್ಬಿಟ್ಟು ಬಟ್ಟೆ ಮಡ್ಚಿಟ್ಟು ಸ್ವಲ್ಪ ಅಡುಗೆ ಕೆಲಸನೂ ಕೂಡ ನೋಡಬೇಕು. ತೊಗರಿಕಾಯಿ ಕುಯ್ಕೊಬಂದು ಇಟ್ಟಿದ್ದೀನಿ. ನಮ್ಮ ಗಿಡದಲ್ಲಿ ತೊಗರಿಕಾಯಿನ ಹಿಡಿಬೇಕು. ಸ್ವಲ್ಪ ಹೂವು ಕುಯ್ಕೊಬಂದು ಇಟ್ಟಿದ್ದೀನಿ, ಹೂವು ಕಟ್ಟಬೇಕು. ಕೆಲಸನೇ ನಾನ್ ಸ್ಟಾಪ್ ಕೆಲಸನೇ ಸ್ಟಾಪ್ ಆಗ್ತಾಯಿಲ್ಲ. ಮುಗೀತು ಅಂತ ಹೇಳುವಂಗೆ ಇಲ್ಲ, ಹಂಗಾಗ್ತೈತೆ. ಒಂದೊಂದು ಟೈಮ್ ಹಂಗೇ ಅನ್ನಿಸ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಓಕೆ, ನೋಡೋಣ. ಇವಾಗ ಹೋಗಿ ಸದ್ಯಕ್ಕೆ ನನ್ನ ಮಗನ ಕರ್ಕೊಬಂದ್ಬಿಡ್ತೀನಿ. ಕರ್ಕೊಂಡು ಬಂದಮೇಲೆ ಅವನದು ಸಮಾಚಾರ ಹೇಳ್ತೀನಿ, ಆಯಿತಾ. ಇವಾಗ ನನ್ನ ಮಗನೂ ಕೂಡ ಟ್ಯೂಷನಿಂದ ಕರ್ಕೊಂಡು ಬಂದೆ. ಅವನು ಏನು ಮಾಡ್ತಾಯಿದ್ದಾನೆ ನೋಡಿ, ಅವನದು ಸಮಾಚಾರ ಹೇಳ್ತೀನಿ ಅಂತ ಅನ್ನಲ್ಲ. ಇವಾಗ ಹೆಂಗಾಗೈತೆ ಅಂತ ಅಂದರೆ ಫ್ರೆಂಡ್ಸ್, ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಬಳೇ ಕಾಲ ಕಳಿಯೋಂಗೆ ಆಗೋಗೈತೆ. ಕಾರಣ ಏನಪ್ಪ ಅಂತ ಅಂದರೆ ಹೇಳಿದ್ನಲ್ಲ, ಯಜಮಾನ್ರು ಅಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗೋರೆ. ಮತ್ತು ನನ್ನ ಮಗ ಬೆಳಿಗ್ಗೆ 5:30 ಮನೆಗೆ ಬಿಟ್ಟರೆ ಇವಾಗ 7:30 ಮನೆಗೆ ಬಂದು ಸೇರೋನೆ. ಅನ್ನಕ್ಕಿಟ್ಟಿದ್ದೀನಿ. ಈಗ ಅನ್ನ ಮಾಡಿಕೊಟ್ಟ ತಕ್ಷಣ ಊಟ ತಿಂದ್ಬಿಟ್ಟು ಮಲ್ಕೊತಾ ಇರೋದೇನೆ. ಡ್ರೆಸ್ ಚೇಂಜ್ ಮಾಡಲಿಲ್ಲ ಅಲ್ವಾ. ಕ್ರಿಕೆಟಿಗೆ ಬೇರೆ ಸೇರ್ಕೊಂಡವನೆ. ಈಗ ಒಂದು ಡೈಲಿ ರೊಟೀನ್ ಹೆಂಗಿದೆ ಅಂತ ಅಂದರೆ, ಮಾರ್ನಿಂಗ್ 5:10ಗೆಲ್ಲ ಎದ್ಬಿಡ್ತಾನೆ. ಹೇಳಿದ್ನಲ್ಲ ಹಸ್ಬೆಂಡು 5:15ಗೆಲ್ಲ ಹೇಳ್ತಾರೆ ಅಂತ. ಯಾಕೆ ಹೇಳ್ತಾರೆ ಅಂತ ಕಾರಣ ಕೂಡ ಈಗ ಹೇಳ್ತೀನಿ ನೋಡಿ. ಇವನನ್ನು ಕ್ರಿಕೆಟಿಗೆ ಬಿಡಬೇಕು, ಹಾಗಾಗಿ ಅಷ್ಟು ಬೇಗ ಹೇಳ್ತಾರೆ. ಇವನು ಕೂಡ 5:10-15ಗೆಲ್ಲ ಎದ್ದು ಒಂದು ರೌಂಡ್ ಫ್ರೆಶ್ ಅಪ್ ಆಗಿ 5:40 ಅಷ್ಟರಲ್ಲೆಲ್ಲ ಕ್ರಿಕೆಟ್ ಕೋಚಿಗೆ ಹೋಗ್ಬೇಕು. ಅವನು ಹೋಗಿ ಅಲ್ಲಿ ಮುಗಿಸ್ಕೊಂಡು 8 o'clock ಆಗುತ್ತೆ ಮನೆಗೆ ಬರುವಷ್ಟರಲ್ಲಿ. ಮನೆಗೆ ಬಂದವನೇ ಇನ್ನು 8:45 ಅಷ್ಟರಲ್ಲೆಲ್ಲ ಸ್ಕೂಲ್ಗೆ ಹೊರಡಬೇಕು. ಬಂದು ಸ್ನಾನ ಮಾಡಿ ರೆಡಿಯಾಗಿ ತಿಂಡಿ ತಿಂದು ಅವನಿಗೆ ರೆಡಿಯಾಗಿ ಹೊರಡೋದಕ್ಕೆ ಟೈಮ್ ಸಾಕಾಗೋದಿಲ್ಲ. ಬೇಗ ಫಟಾಫಟ್ ಅಂತೇಳಿ ರೆಡಿಯಾಗಿ ಸ್ಕೂಲಿಗೆ ಹೋಗ್ತಾನೆ. ಸ್ಕೂಲಲ್ಲಿ 3:45ಗೆ ನನ್ನ ಕ್ಲಾಸ್ ಮುಗಿಯುತ್ತೆ. ಅದಾದಮೇಲೆ 3:45 to 4:45 ತನಕ ರೆಮಿಡಿಯಲ್ ನಡೆಯುತ್ತೆ ಸ್ಕೂಲಲ್ಲಿನೇ. ಆ ರೆಮಿಡಿಯಲ್ ಮುಗಿಸ್ಕೊಂಡು ಅಲ್ಲಿಂದ 4:45 50ಗೆ ಹೊರಟ್ರೆ 5 o'clock ಅಷ್ಟರಲ್ಲಿ ಟ್ಯೂಷನ್ ಹತ್ರ ಹೋಗ್ತಾನೆ. ಮನೆಗೆ ಬರಲ್ಲ ಅವನಿನ್ನು.
ಬೇಡ, ಅಲ್ಲಿ ಕೇಳ್ಕೊಂಡು ಓಪನ್ ಮಾಡಿರಿ. ಟ್ಯೂಷನ್ಗೆ ಹೊರಡ್ತಾನೆ. ಒಂದು ನಿಮಿಷ ಇರು, ನಾನು ಮಾತಾಡ್ತಿದ್ದೀನಿ ತಾನೇ. ಟ್ಯೂಷನ್ಗೆ ಹೊರಡ್ತಾನೆ. ಇನ್ನು 5ಗೆ ಟ್ಯೂಷನ್ಗೆ ಹೋದರೆ ಈಗ 7:30ಗೆ ಬರ್ತಾನೆ. ಬಂದರೆ ಅವನು ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಸಾಕು ಅನ್ನೋಂಗೆ ಅವನಿಗೆ ಆಗಿರುತ್ತೆ. ಇದು ನನ್ನ ಮಗನ ಒಂದು ಡೈಲಿ ರೊಟೀನು ಅಲ್ವೇನೋ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿಸ್ತಾ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ, ಎಲ್ಲಿವರೆಗೂ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ, ನೋಡಬೇಕು. ಗಲೀಜಾಗಲ್ಲ, ಹಂಗೆ ಬಿದ್ರೇನೇತಿತ್ತು ಬಿಟ್ಕೊಳ್ಕು ನೀನು. ಹಾಗೆ ಅಲ್ಲಿಂದ ಬಂದರೆ ಇವಾಗ ನನಗೆ ಅಡುಗೆ ಮನೆ ಕೆಲಸ. ಇವತ್ತು ಸ್ಪೆಷಲ್ ಏನು ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲರೂ ಕೂಡ ಆಲ್ಮೋಸ್ಟು ಶಾರ್ಟ್ಸ್ ರೀಲ್ಸ್ಗಳಲ್ಲಿ ನೋಡ್ತಾ ಇರ್ತೀರಾ. ಉಂಡೆ ಎಗ್ ಜೊತೆ ಆಮ್ಲೆಟ್ನ ಮಾಡೋದು ಟ್ರೆಂಡ್ ಆಗಿಬಿಟ್ಟಿದೆ. ಅದನ್ನೇ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ನಾನು ಮಾಡಿದ್ರೆ ಹೆಂಗೆ ಬರ್ಬೋದು ಅಂತ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಆ್ಯಂಡ್ ಟ್ರೈ ಮಾಡ್ತಾಯಿದ್ದೀನಿ ಮಾಡೋಣ ಅಂತ ಹೇಳಿ. ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಶೇರ್ ಅಂತೂ ಮಾಡ್ತೀನಿ. ಚೆನ್ನಾಗಿ ಬಂದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂತಂದರೆ ಯಾರು ಟ್ರೈ ಮಾಡಬೇಡಿ, ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಆಯಿತಾ. ಇವಾಗ ಬಂದು ಇಲ್ಲಿ ಎಗ್ ಬಾಯ್ಲರ್ಗೆ ಇಟ್ಟಿದ್ದೀನಿ. ಮತ್ತು ಎಕ್ಸ್ಟ್ರಾ ಮೊಟ್ಟೆನ ಆಮ್ಲೆಟ್ಗೆ ಅಂತ ಹೇಳಿ ಇಟ್ಟಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ರೈಸ್ಗೆ ಇಡಬೇಕು. ಮತ್ತು ಸಾಂಬಾರು ತಗೊಳಂಗಿಲ್ಲ, ಚಿಕನ್ ಸಾಂಬಾರಿದೆ, ಅದಕ್ಕೆ ರೈಸು ಮತ್ತು ಚಿಕನ್ ಸಾಂಬಾರು, ರೈಸು ಮತ್ತು ಮುದ್ದೆನ ಮಾಡ್ಕೋಬೇಕು. ರೈಸ್ಗೂ ಕೂಡ ಅಕ್ಕಿ ನೆನೆಸಿದ್ದೀನಿ. ನಾನು ಪಾತ್ರೆಲೇ ಮಾಡೋದು, ಕುಕ್ಕರ್ಗೆಲ್ಲ ಹಾಕಲ್ಲ. ಕುಕ್ಕರ್ಗೆ ಹಾಕಿ ಕೂಗ್ಸೋ ರೈಸ್ ತಿನ್ನೋದಕ್ಕೆ ನಿಜವಾಗ್ಲೂ ಬೇಜಾರು ಅನ್ನೋದಕ್ಕಿಂತ ಇಷ್ಟ ಆಗಲ್ಲ. ಮತ್ತು ಅದನ್ನು ಅನ್ನನ ಜಾಸ್ತಿ ತಿನ್ನೋಕ್ಕಾಗಲ್ಲ. ನಮ್ಗಾಗ್ಲಿಂದನೂ ಅದು ಅಭ್ಯಾಸ ಆಗಿಬಿಟ್ಟು ಅನ್ನನ ಪಾತ್ರೆನಲ್ಲೇ ಬಸಿಬೇಕು. ಬಸ್ತು ತಿಂದರೆ ಅದು ನೀಟಾಗಿ ಚೆನ್ನಾಗಿ ಉದುತ್ರಾಗಿರುತ್ತೆ ಅನ್ನ. ಹಾಗಾಗಿ ಯಾವಾಗಲೂ ಕೂಡ ಪಾತ್ರೆಯಲ್ಲಿ ಬೇಯಿಸಿ ಬಸ್ತು ನಾವು ಅನ್ನ ಮಾಡ್ಕೊಳ್ಳೋದು. ಇವಾಗ ಎಗ್ ಬಾಯ್ಲ್ ಆಗಿದೆ, ಅದನ್ನು ನೀರು ಸೋಸಿಬಿಟ್ಟು ಎಡೆದ್ಬಿಟ್ಟು ಅದಾದಮೇಲೆ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಈಗ ಫಸ್ಟಿಗೆ ನಾನಿಲ್ಲಿ ಬೇಯಿಸಿ ಎಡೆದಿಟ್ಕೊಂಡಿರುವಂಥ ಮೊಟ್ಟೆನ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಹಾಕಿ ಫಸ್ಟ್ ಫ್ರೈ ಮಾಡ್ಕೊಬಿಡೋಣ ಸ್ವಲ್ಪ. ಯಾರು ಬಂದೆ? ಈಗ ಏನು ಬೇಯಕ್ಕೆ ಇಟ್ಟಿದ್ದೀನಲ್ಲ ಅದು ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಅದಾದಮೇಲೆ ಅಲ್ಲಿ ಮತ್ತೆ ಮಸಾಲೆನ ಹಾಕ್ತೀನಿ ನಾನು. ಹಾಗಾಗಿ ಸ್ವಲ್ಪ ಮಾತ್ರ ಹಾಕಿ, ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಹಾಕಿ ಸಾಕು ಎಗ್ ಫ್ರೈಗೆ. ಇವಾಗ ಚಟಾರ್ ಅಂತೆ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಸಾಕು. ಇವಾಗ ಅದು ಫ್ರೈ ಆಗುವಷ್ಟರಲ್ಲಿ ನಾವೇನು ಮಾಡೋಣ ಅಂತ ಅಂದರೆ ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಷ್ಟು ಬೇಕು ಮಿಕ್ಸ್ ಕೊಡೋಕ್ಕೆ. ಕೊಡ್ತೀನಿ. ಇನ್ನೂ ಎಕ್ಸ್ಟ್ರಾ 4 ಮೊಟ್ಟೆನ ತಗೊಂಡಿದ್ದೀನಿ ನಾನು, ಆಯಿತಾ. ನಾಲ್ಕು ಈ ರೀತಿಯಲ್ಲಿ ಹೊಡೆದಾಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಟೇಸ್ಟ್ ಚೆನ್ನಾಗಿ ಬಂದರೆ ನನಗೂ ಖುಷಿ ಆಗುತ್ತೆ ಮತ್ತು ನಿಮಗೂ ಖುಷಿ ಆಗುತ್ತೆ ಅಂತ ಗೊತ್ತು. ಮೊದಲಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಆಯ್ತಲ್ಲ, ಇವಾಗ ಇಲ್ಲಿ ಬಂದರೆ ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಎಲ್ಲನೂ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಇಟ್ಕೊಂಡು ತೊಗೊಂಡಿದ್ದೀನಿ.
ಈರುಳ್ಳಿ, ಒಂದು ಸಣ್ಣ ಟೊಮೆಟೊ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಮತ್ತು ಇಲ್ಲೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಬಿಡಿಸಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ತೀನಿ. ಮತ್ತು ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಫ್ಲೇವರು ಅಂತೇಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಸಣ್ಣ ತುರಿದಿರುವಂಥ ಹಸಿ ತೆಂಗಿನಕಾಯಿ ತುರಿ, ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ. ಇಷ್ಟು ಇವಾಗ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್. I am ready. ಅದಕ್ಕೆ ಒಂದು ಅರ್ಧ ಸ್ಪೂನ್ಗೂ ಕಡಿಮೆ ಅಷ್ಟು 4 ಮೊಟ್ಟೆ ತೊಗೊಂಡಿದ್ದೀನಲ್ವ. ನೀವು ಎಷ್ಟು ಕ್ವಾಂಟಿಟಿ ತೊಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 4 ಮೊಟ್ಟೆಗೆ ಒಂದಿಷ್ಟು ಸಾಕು ಅಂತ ಅಂದಾಜು ಮೇಲೆ ತೊಗೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ಗೂ ಕಡಿಮೆ, 1/4 ಸ್ಪೂನ್ಗೂ ಸ್ವಲ್ಪ ಜಾಸ್ತಿ, ಅರ್ಧ ಸ್ಪೂನ್ಗೂ ಸ್ವಲ್ಪ ಕಡಿಮೆ ಇದನ್ನು ತೊಗೊಂಡಿದ್ದೀನಿ. ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಸ್ವಲ್ಪ ಮೆಣಸಿನ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅಂದಾಜು ಮೇಲೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್. ಇಷ್ಟನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಎಲ್ಲ ನೀಟಾಗಿ ಅದರಲ್ಲೂ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಟಾರ್ಚ್ ಆಫ್ ಮಾಡಿಬಿಟ್ಟೆ ತೋರಿಸು. ಟಾರ್ಚ್ ಆಫ್ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ಮಾತ್ರಕ್ಕೆ. ಈಗ ಚೆನ್ನಾಗಿ ಬರಲ್ಲ. ಆನ್ ಮಾಡಿ. ಇವಾಗ ಸರಿ. ಗಮ್ಮಂತೈತೆ ಮೊಟ್ಟೆ, ಅದಕ್ಕೋಸ್ಕರ ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ಫ್ರೈ ಮಾಡ್ಕೋಬಿಟ್ರೆ ಅದಾದಮೇಲೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅದ್ರದ್ದು ಕುಡಿಯುತ್ತೆ. ಇದಕ್ಕೆ ಸ್ವಲ್ಪ ಏನು ಮಿಕ್ಸ್ ಕೊಟ್ಟಿದ್ದೀವಲ್ಲ ಅದನ್ನು ಸ್ವಲ್ಪ ಹಾಕೋಣ. ಫಸ್ಟು ಆಯಿಲ್ ಸ್ವಲ್ಪ ಜಾಸ್ತಿ ಆಗುತ್ತಾ ಅಂತ, ಇಷ್ಟೊಂದು ಬೇಡವಾ ಅಂತ, ಪರವಾಗಿಲ್ಲ ಹಾಕೋಣ. ಸ್ವಲ್ಪ ಹಾಕೋಬಿಟ್ಟು ಚೆನ್ನಾಗಿ ಈ ರೀತಿಯಲ್ಲಿ ಫುಲ್ಲು ನಾವೇನು ಬಾಣಲಿನ ಇಟ್ಕೊಂಡಿರ್ತೀವಿ ಅದನ್ನು ಕವರ್ ಮಾಡ್ಕೊಳ್ಳೋಣ. ಅದ್ರ ಮೇಲೆಗಡೆ ಮೊಟ್ಟೆ ಹಾಕೊಳ್ಳೋಣ. ಇವಾಗ ಇದ್ರ ಮೇಲೆಗಡೆ ಮತ್ತೆ ಇದನ್ನ ಹಾಕೊಳ್ಳೋಣ. ಫೈನಲಿ ಫ್ರೆಂಡ್ಸ್, ನಾನು ಮಾಡಿರುವಂತಹ ನ್ಯೂ ಟ್ರೆಂಡಲ್ಲಿ ಇರುವಂತಹ ಗುಂಡೆ ಎಗ್ ಜೊತೆ ಆಮ್ಲೆಟ್ ಎಷ್ಟು ಸೂಪರಾಗಿ ಬಂದಿದೆ ಅಂತಂದರೆ ನೀವು ಲೈಫಲ್ಲೇ ಕಂಡು ಕೇಳಿರೋದ ನೋಡಿರೋದ ರೀತಿಯಲ್ಲಿದೆ. ಬನ್ನಿ ತೋರಿಸ್ತೀನಿ ನೋಡಿ. ವಾರೇ ವಾ ಶೀಲ, ಎಷ್ಟು ಚೆನ್ನಾಗಿ ಮಾಡಿದ್ಯಾ. ದೂರದಿಂದ ಸೋರ್ಸೋದು ಬಾಂಡಿನೇ ಕಾಣಿಸ್ತಾ ಇಲ್ಲ ನೋಡಿ. ಫ್ರೆಂಡ್ಸ್, ನಿಜ ಹೇಳ್ತಾ ಇದ್ದೀನಿ, ಯಾರು ಟ್ರೈ ಮಾಡಬೇಡಿ. ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು. ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತದೆ. ಟೇಸ್ಟ್ ನೋಡ್ತೀನಿ ರೀ. ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿದೆ. ಸ್ಕ್ವೇರ್ ನಿಜ ಹೇಳ್ತಾ ಇದ್ದೀನಿ, ಟೇಸ್ಟ್ ಅಂತೂ ಆಸಮ್ ಆಗಿದೆ. ಬಟ್ ಇಲ್ಲಿ ಆಮ್ಲೆಟ್ ಹೋಗಿ ಇದು ಆಮ್ಲೆಟ್
ಎಗ್ ಬುರ್ಜಿನ ಏನು ಗೊತ್ತಾಗ್ತಾ ಇಲ್ಲ ನನಗೆ. ಇಲ್ಲಿ ಹಿಂಗಾಗೋಯ್ತು ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಮೊಟ್ಟೆಯ ಕತೆ ಅಲ್ಲ ಇದು, ಆಮ್ಲೆಟ್ ವಿತ್ ಮೊಟ್ಟೆಯ ಕತೆ. ಟೇಸ್ಟ್ ಚೆನ್ನಾಗಿ ಬಂದಿದೆ, ವೇಸ್ಟ್ ಅಂತೂ ಆಗಲ್ಲ, ತಿನ್ಕೋತೀವಿ. ಆದರೆ ಯಾರು ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ, ಗೊತ್ತಿಲ್ಲ ನನ್ನ ಕೈ ಹಿಂಗೆ ಬಂತ ಇಲ್ಲ, ಏನೋ ಟ್ರೈ ಮಾಡೋಕ್ಕೆ ಹೋದೆ ಏನೋ ಮಾಡೋಣ ಅಂತ, ಬಟ್ ಹಿಂಗೆ ಆಗೋಯ್ತು. ಸೊ ಪರವಾಗಿಲ್ಲ. ಈಗ ರೈಸ್ ಆಯಿತು, ಸಾಂಬಾರಾಯಿತು. ಒಬ್ಬರು ವರ್ಕರಿಗೆ ಊಟಕ್ಕೆ ಬರೋರಿದ್ದಾರೆ, ಅವ್ರಿಗೆ ಫಸ್ಟು ಊಟ ಕೊಟ್ಟು ಕಳಿಸ್ಬಿಡ್ತೀನಿ, ಟೈಮ್ ಆಗಿದೆ ಮಲ್ಕೋಬೇಕಂತ. ಅವರು ಊಟಕ್ಕೆ ಕೊಟ್ಟು ಕಳಿಸ್ಬಿಟ್ಟು ರೈಸ್ ಆಯಿತು, ಕಳಿಸ್ಬಿಟ್ಟು ಅದಾದ್ಮೇಲೆ ಸಿಗ್ತೀನಿ. ಹಾಗೆ ಅದ್ರ ಕತೆ ಅದಾಯಿತು. ನನ್ನ ಮಗನಿಗೆ ಮತ್ತೆ ಹೇಳಿದ್ನಲ್ಲ, ವರ್ಕರ್ ಊಟ ಎಲ್ರಿಗೂ ಕೊಟ್ಟಾಯಿತು. ಅದ್ರ ಜೊತೆಗೆ ಸ್ವಲ್ಪ ಕಬಾಬ್ ಇಟ್ಟಿತ್ತು, ರಾತ್ರಿ ಚಿಕನ್ ಸಾಂಬಾರು ಮಾಡಿ ಕಬಾಬ್ ಮಾಡಿದ್ದೆ, ಅದನ್ನು ಸ್ವಲ್ಪ ಹಂಗೇ ಇಟ್ಟಿದ್ದೆ. ಅದನ್ನು ಕೂಡ ಇನ್ನು ನಾಳೆ ಗುರುವಾರ ಅಲ್ವಾ, ಇನ್ನು ಯೂಸ್ ಮಾಡಲ್ವಲ್ಲ ಅಂತ ಹೇಳಿ ಅದನ್ನು ಕೂಡ ಹಾಕಿ ಇವಾಗ ಕಂಪ್ಲೀಟಾಗಿ ಮುಗಿಸ್ದೆ. ಮತ್ತು ಯಜಮಾನ್ರು ಕೂಡ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಬಂದರು ಮನೆಗೆ. ಅವ್ರಿಗೂ ಕೂಡ ಮುದ್ದೆಗೆ ಇಟ್ಟಿದ್ದೀನಿ, ಅವ್ರಿಗೂ ಮುದ್ದೆ ತಿರಿ ಕೊಟ್ಬಿಟ್ಟು ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಸ್ವಲ್ಪ ಬಟ್ಟೆ ಇದೆ ಮಡಚಿ ಇಟ್ಬಿಟ್ಟು ತೊಗರಿಕಾಯಿ ಹಿಡ್ದು ಕೆಲಸ ಎಲ್ಲ ಇವಾಗ ಸದ್ಯಕ್ಕೆ ಮುಗಿಸ್ಕೋಬೇಕು. ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಕಂಪ್ಲೀಟಾಗಿ ಟಿ ವಿ ನೋಡ್ಕೊಂಡು ಹೂ ಕಟ್ಕೊಂಡು ತೊಗರಿಕಾಯಿ ಬಿಡಿಸ್ಕೊಂಡು ಬಟ್ಟೆ ಎಲ್ಲ ಮಡ್ಚ್ಕೊಂಡು ಕೆಲಸನ ಮುಗಿಸ್ಕೊತೀನಿ. ಸೊ ಫ್ಯಾಮ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮಾಡಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೆಲ್ ಟೇಕ್ ಕೇರ್, ಬೈ, ಲವ್ ಯು ಆಲ್.